ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಅಮೆರಿಕ ಮಧ್ಯೆ ಯುದ್ಧದ ಭೀಕರತೆ ಜಾಸ್ತಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ದಿನೇ ದಿನೇ. ಇದರ ಮಧ್ಯದಲ್ಲಿ ಇರಾನ್ ಕೂಡ ಯುಎಇ ದೇಶಗಳಿಗೆ ಎಚ್ಚರಿಕೆ ಕೊಡ್ತಾ ಇದೆಯಂತೆ. ಜಾಗ ಖಾಲಿ ಮಾಡಿ ನಾವು ಭೀಕರ ದಾಳಿ ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆ ರವಾನೆ ಆಗಿದೆ. ಯುಎಇ ದೇಶದ ಮೇಲೆ ಮತ್ತಷ್ಟು ದಾಳಿ ನಡೆಸುವ ಬೆದರಿಕೆಯನ್ನ ಇರಾನ್ ಕೊಟ್ಟಿದೆ. ಬಂದರು ಬಳಿ ನೆಲೆಸಿರುವ ಜನರಿಗೆ ಜಾಗ ನೀವು ಖಾಲಿ ಮಾಡಬೇಕು ಅಂತ ವಾರ್ನಿಂಗ್ ಕೊಟ್ಟಿದೆಯಂತೆ. ಏರ್ಪೋರ್ಟ್ ಬಳಿ ನೆಲೆಸಿರುವ ಜನರು ಕೂಡ ಜಾಗ ಖಾಲಿ ಮಾಡೋದಕ್ಕೆ ಇರಾನ್ ಸೂಚನೆ ಕೊಟ್ಟಿದ್ದು, ಇರಾನ್ ಹಿಟ್ ಲಿಸ್ಟ್ ನಲ್ಲಿ ದುಬೈನ ಜಬೆಲ್ ಅಲಿ ಬಂದರು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಬುದಾಬಿಯ ಖಲೀಫಾ ಬಂದರು ಕೂಡ ಇರಾನ್ ಹಿಟ್ ಲಿಸ್ಟ್ ನಲ್ಲಿದೆ, ಅಲ್ಲೂ ಕೂಡ ದಾಳಿ ಆಗೋ ಸಾಧ್ಯತೆ ಇದೆ. ಫುಜೈರಾ ಬಂದರು ಮೇಲೂ ಕೂಡ ದಾಳಿ ನಡೆಸುವುದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶಕ್ಕೆ ಇರಾನ್ ನೇರವಾಗಿ ವಾರ್ನಿಂಗ್ ಕೊಡ್ತಾ ಇದೆ. ಯುಎಇ ಮೂಲಕವೇ ಇರಾನ್ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇರೋದು, ಎಲ್ಲೆಲ್ಲಿ ಈ ಜಾಗದಲ್ಲಿ ನೆಲೆಸಿದ್ದೀರಲ್ಲ ನೀವೆಲ್ಲ ಜಾಗ ಖಾಲಿ ಮಾಡಬೇಕು, ಅಲ್ಲೆಲ್ಲ ಕೂಡ ನಾವು ದಾಳಿ ಮಾಡ್ತೀವಿ ಅಂತ. ಹಂಗಾಗಿ ಇರಾನ್ ಪಣ ತೊಟ್ಟು ನಿಂತಂಗಿದೆ. ತಮ್ಮ ಸರ್ವೋಚ್ಚ ನಾಯಕನ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳದೆ ಈ ಯುದ್ಧ ಕೊನೆ ಆಗುವುದಿಲ್ಲ ಅಂತ. ಇನ್ಫ್ಯಾಕ್ಟ್ ವಿಶ್ಲೇಷಕರು ಹೆಂಗೆ ಹೇಳ್ತಿದ್ದಾರೆ ಅಂದ್ರೆ, ಈಗ ಅಮೆರಿಕ ಕೂಡ ಯುದ್ಧ ನಿಲ್ಲಿಸುವ ಮನಸ್ಥಿತಿಯಲ್ಲಿದ್ರೂ ಕೂಡ ಇರಾನ್ ಆ ಮನಸ್ಥಿತಿಯಲ್ಲಿ ಇಲ್ಲ ಅಂತ. ಅಮೆರಿಕ ಮೇಲೆ ಒತ್ತಡ ತಂದು ಕೂಡ ದಾಳಿಯನ್ನ ಸ್ಟಾಪ್ ಮಾಡಬಹುದು, ಬಟ್ ಇರಾನ್ನ ಈಗ ಸೈಲೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆಯಂತ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದ್ ಕಡೆ ಯುಎಇ ದೇಶಗಳಿಗೆ ಇರಾನ್ ಎಚ್ಚರಿಕೆ ಕೊಡ್ತಾ ಇರೋದು, ಕದನ ವಿರಾಮಕ್ಕೆ ಇರಾನ್ ಸಿದ್ಧವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ, ಬಟ್ ಇರಾನ್ ಹೇಳಿಲ್ಲ. ಆದ್ರೆ ಇರಾನ್ ಜೊತೆ ಡೀಲ್ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಸಿದ್ಧವಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಅಮೆರಿಕ ಜೊತೆ ಮಾತನಾಡೋದಕ್ಕೆ ಇರಾನ್ ಸಿದ್ಧವಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ ವಿಧಿಸಿರುವ ಷರತ್ತುಗಳು ಕೂಡ ಒಳ್ಳೆಯದಲ್ಲ, ಅದೆಲ್ಲವೂ ಕೂಡ ತೆರವಾಗಬೇಕು. ಇದೇ ಕಾರಣಕ್ಕೆ ನಾವು ಮಾತನಾಡೋದಕ್ಕೆ ಸಿದ್ಧವಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಆ ಒಪ್ಪಂದಗಳಿಗೆ ಒಪ್ಪಿಕೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗಮನಿಸಬೇಕಾಗಿರುವಂತಹ ವಿಚಾರ ಈಗ ತಾನೇ ಹೇಳ್ತಾ ಇದ್ವಲ್ಲ, ಅಮೆರಿಕ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಬಹುತೇಕ ರಾಷ್ಟ್ರಗಳಿಂದ, ಭಾರತ ಸೇರಿದಂತೆ ಬೇರೆ ಬೇರೆ ದೇಶದವರು ಕೂಡ ಅಮೆರಿಕ ಮೇಲೆ ಒತ್ತಡ ತರ್ತಾ ಇರೋದು, ದಯವಿಟ್ಟು ಈ ದಾಳಿಯನ್ನ ಸ್ಟಾಪ್ ಮಾಡಿ ಅಂತ. ಇದರಿಂದ ಬೇರೆ ಬೇರೆ ದೇಶಗಳಿಗೂ ಕೂಡ ಬೇರೆ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ. ಬಟ್ ನೋಡಿ, ಈಗ ನಾವು ಮಾತಾಡೋದಕ್ಕೆ ಸಿದ್ಧ ಇಲ್ಲ, ಷರತ್ತುಗಳನ್ನ ವಿಧಿಸಿರೋದನ್ನ ವಾಪಸ್ ತೆಗೆಯೋ ತನಕ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈಗ ಅಮೆರಿಕ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಬೇರೆ ದೇಶಗಳಿಂದ ಈ ದಾಳಿಯನ್ನ ದಯವಿಟ್ಟು ನಿಲ್ಲಿಸಿ, ಬೇರೆ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ದೇಶಗಳಿಗೆ ಅಂತ. ಬಟ್ ಈಗ ಅಮೆರಿಕ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿದೆಯಾ? ಇವ್ರು ಒಪ್ಕೊಂಡ್ರು ಕೂಡ ಇರಾನ್ ಒಪ್ಕೊಳ್ಳುತ್ತಾ ಅನ್ನೋದು ಪ್ರಶ್ನೆ ಇದೆ. ಶ್ರುತಿ, ಏನೊಂದು ಅಮೆರಿಕ ಮತ್ತೆ ಇಸ್ರೇಲ್ ಏನು ಈ ಒಂದು ಯುದ್ಧವನ್ನ ಶುರು ಮಾಡಿದೆ, ಈ ಯುದ್ಧವನ್ನ ಅಂತ್ಯಗೊಳಿಸುವ ಏನೊಂದು ಎಂಡ್ ಸ್ಟ್ರಾಟಜಿನೇ ಇಲ್ಲ ಅನ್ನೋ ರೀತಿ ಆಗಿದೆ. ಯಾಕಂದ್ರೆ ಭಾರತ, ಚೀನಾ ಸೇರಿದಂತೆ ಎಲ್ಲಾ ಪ್ರಮುಖ ದೇಶಗಳು ಕೂಡ ಇವಾಗ ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಆಗ್ರಹ ಮಾಡ್ತಿದ್ದಾವೆ. ಯಾಕಂದ್ರೆ ಹರ್ಮುಜ್ ಜಲಸಂಧಿಯಲ್ಲಿ ಒಂದು ತೈಲದ ಟ್ಯಾಂಕರ್ಗಳ ಸಾಗಾಟ ಸುಗಮವಾಗಿಲ್ಲ. ಇಡೀ ವಿಶ್ವಕ್ಕೆ ಒಂದು ತೈಲ ಸಂಕಟ ಎದುರಾಗಿರೋ ಹಿನ್ನೆಲೆಯಲ್ಲಿ ಇಡೀ ವಿಶ್ವಕ್ಕೆ ಒಂದು ಆರ್ಥಿಕ ಒಂದು ಕುಸಿತದ ಭೀತಿ ಎದುರಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಯುದ್ಧವನ್ನ ನಿಲ್ಲಿಸಿ ಅಂತ ಎಲ್ಲಾ ದೇಶಗಳು ಕೂಡ ಅಮೆರಿಕ ಆಗ್ರಹ ಮಾಡ್ತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದ್ ಕಡೆ ಹೇಳ್ತಾರೆ, ನಾವು ಇರಾನ್ನ ಷರತ್ತುಗಳಿಗೆ ಒಪ್ಪಕ್ ಸಾಧ್ಯ ಇಲ್ಲ, ಆದ್ರೆ ಮಾತುಕತೆಗೆ ಸಿದ್ಧ ಅಂತ ಒಂದ್ ಸತಿ ಹೇಳ್ತಾರೆ. ಮತ್ತೊಂದು ಕಡೆ ಏನೊಂದು ಇರಾನ್ ಕಡೆಗೆ ಅತಿ ಹೆಚ್ಚಿನ ಯುದ್ಧ ನೌಕೆಗಳು ಮತ್ತೆ ಯುದ್ಧ ವಿಮಾನಗಳನ್ನ ರವಾನೆ ಮಾಡ್ತಿದ್ದಾರೆ. ಇತ್ತ ಇರಾನ್ ಕೂಡ ಅದೇ ರೀತಿಯಾದಂತ ನಡೆಯನ್ನು ಅನುಸರಿಸ್ತಾ ಇದೆ. ಇರಾನ್ ಕೂಡ ನಾವು ಮಾತುಕತೆಗೆ ಸಿದ್ಧ, ಆದ್ರೆ ನಮ್ಮ ಷರತ್ತುಗಳನ್ನ ಮೊದಲು ಒಪ್ಪಿಕೊಳ್ಳಿ ಅಂತ. ಇರಾನ್ ವಿಧಿಸಿರುವಂತ 3 ಪ್ರಮುಖ ಷರತ್ತುಗಳೇನಿದಾವೆ, ಅದು ಅಮೆರಿಕ ಆಗ್ಲಿ ಇಸ್ರೇಲ್ ಆಗ್ಲಿ ಯಾವುದೇ ಕಾರಣಕ್ಕೂ ಒಪ್ಪೋ ಸಾಧ್ಯತೆಗಳೇ ಇಲ್ಲ. ಮತ್ತೊಂದು ಕಡೆ ಏನೊಂದು ಗಲ್ಫ್ ರಾಷ್ಟ್ರಗಳಿದಾವೆ, ಆ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಇರಾನ್ ನೇರ ಎಚ್ಚರಿಕೆಯನ್ನು ಕೊಟ್ಟಿದೆ. ಅದರಲ್ಲೂ ಯುಎಇ ಕೊಟ್ಟಿರುವಂತ ಎಚ್ಚರಿಕೆ ಇವತ್ತು ಏನಂದ್ರೆ, ಯುಎಇನ ಎಲ್ಲಾ ಬಂದರುಗಳನ್ನ, ಅಂದ್ರೆ ಏನ್ ಪೋರ್ಟ್ಗಳಿದಾವೆ, ಆ ಹಡಗುಗಳನ್ನು ಒಂದು ಸಾಗಣೆಯ ಕೇಂದ್ರಗಳಿದಾವೆ, ಎಲ್ಲದ್ರ ಮೇಲೂ ನಾವು ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ಯುದ್ಧ ಮುಗಿಯೋದಿರ್ಲಿ, ಇದು ಇನ್ನಷ್ಟು ತೀವ್ರ ಸ್ವರೂಪ ಪಡೆಯುತ್ತಾ ಅನ್ನೋ ಭೀತಿ ಎದುರಾಗಿದೆ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.